ಹೋಗಮ್ಮ. ಸರಿ, ಬನ್ನಿ ಎಲ್ರೂ ಒಳಗಡೆ ಹೋಗೋಣ. ಹಲೋ ರೀ, ಎಲ್ರಿ ಇದ್ದೀರಾ ನೀವು? ಇನ್ನು ಎಷ್ಟೊತ್ತಾಗತ್ತೆ ನೀವು ಬರೋದು? ಲೇಟ್ ಆಗತ್ತೆ. ಏನ್ ವಿಷಯ? ಏನಂತ ಹೇಳಿರಿ. ನೀವು ಆ ರಾಧಿಕನ್ ಮನೆಯವ್ರಿಗೆ ಏನ್ ಆಗ್ಬಾರ್ದು ಅಂತ ಅಂದ್ಕೊಂಡಿದ್ರೋ ಈಗ ಅದಾಗತ್ತೆ. ಸ್ವಲ್ಪ ಬಿಡಿಸೇಳು. ಅಯ್ಯೋ ರೀ, ಇವತ್ತಿ ಮನೆಯಲ್ಲಿ ಒಂದಲ್ಲ ಅಂತ 2 ಗ್ರಹಗಳು ಬಂದ್ ಸೇರ್ಕೊಂಡಿದೆ. ಅರ್ಥ ಆಗ್ಲಿಲ್ಲ. ರೀ, ಪ್ರಜ್ವಲನ್ ತಂಗಿ ಕಲ್ಪನಾ ಬೇರೆ ಇಲ್ಲಿ ಕಾಯ್ಕೊಂಡ್ ನಿಂತಿದ್ದಾಳೆ. ಅವಳು ಸಾಲ್ದು ಅಂತ ಗಿರಿಜಾ ಬೇರೆ ಬಂದಿದ್ದಾಳೆ. ಅವಳನ್ನ ಕೇಳ್ಬೇಕಾ? ಬಿಟ್ರೆ ಈ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಯಲ್ಲಿ ಹರಾಜ್ ಹಾಕಿ ಹೋಗ್ಬಿಡ್ತಾಳೆ. ನೀನು ಬರೀ ಬೇರೆಯವ್ರು ಮಾಡೋದನ್ನ ಮಾತ್ರ ಹೇಳ್ತಾ ಇದೀಯಾ? ನೀನ್ ಮಾಡೋದೇನು ಇಲ್ವಾ? ಇವ್ರೀ, ಇಲ್ಲಿ ನನಗೇನ್ ಮಾಡಕ್ಕೂ ಅವಕಾಶನೇ ಸಿಗ್ತಿಲ್ಲ ರೀ. ಸರಿಯಾದ ಪಾಯಿಂಟ್ ಸಿಕ್ಕಿದಿದ್ರೆ ಇಷ್ಟೊತ್ತಿಗೆ ಗನ್ ಪಾಯಿಂಟ್ ಇಟ್ಟು ಇವ್ರುಗಳ ತಲೆನೇ ತೆಗ್ದಾಕ್ಬಿಡ್ತಿದ್ದೆ. ಏಯ್, ನೀನು ಮುತ್ತೈದೆ ತಾನೆ? ಹೌದು, ಯಾರಿಲ್ಲ ಅಂತಂದವರು. ಅವರು ನಿನ್ನ ಕಾಲ್ಗೂ ಪೂಜೆ ಮಾಡ್ಬೋದಿತ್ತಲ್ವಾ? ಹಾಗೇನಾದ್ರೂ ಮಾಡಿದಿದ್ರೆ ಆ ರಾಧಿಕಾ ನನ್ನ ಕಾಲಿ ಬೀಳೋ ಬದಲು ನಿನ್ನ ಕಾಲಿ ಬಿದ್ಲಲ್ಲ ಅಂತ ಖುಷಿ ಪಡ್ತಾ ಇದ್ದೆ. ಅಶೋಶು, ನಾನಿದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ರಿ. ಛೇ, ಕೈಗೆ ಬಂದಿತ್ತು ತುತ್ತು ಬಾಯಿಗೆ ಬರ್ದೆ ಹೋಯ್ತೆ. ಏಯ್, ಈಗ್ಲೂ ಇನ್ನೂ ಕಾಲ ಮಿಂಚಿಲ್ಲ. ಇದ್ನೇ ಒಂದು ನೆಪ ಮಾಡ್ಕೊಂಡು ಜಗಳ ಮಾಡೇ ಬಿಡು. ಹೌದಲ್ವಾ? ಅಬ್ಬಬ್ಬಬ್ಬಬ್ಬಾ, ಎಂತ ಎಂತ ತಲೆರಿ ನಿಮ್ದು. ಹಾ ರೀ, ನೀವ್ ಅಲ್ಲಿದ್ರು ನಿಮ್ ಮನ್ಸು ಮಾತ್ರ ಇಲ್ಲೇ ಇದೆ ಅಲ್ವೇನ್ರಿ? ಈಗ ನೋಡ್ತಾ ಇರ್ರಿ ನಾನೇನ್ ಮಾಡ್ತೀನಿ ಅಂತ. ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಇನ್ನು 1 ನಿಮಿಷನೂ ಈ ಮನೇಲಿ ಇರಲ್ಲ ಇರಲ್ಲ ಇರಲ್ಲ. ಇಲ್ಲ ರೀ, ನೀವ್ ಎಷ್ಟ್ ಹೇಳಿದ್ರು ನಾನ್ ಮಾತ್ರ ಇರಲ್ಲ ರೀ. ನಿಮ್ಗೆ ನಿಮ್ ತಮ್ಮನ್ ಮನೆ ತಮ್ಮನ್ ಮಕ್ಳವ್ರ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ ರೀ. ಈ ಅವಮಾನಗಳನ್ನೆಲ್ಲ ಬೇಕಾದ್ರೆ ನೀವು ಸಹಿಸ್ಕೋಬಹುದು, ನನ್ ಕೈಯಲ್ಲಿ ಸಹಿಸ್ಕೊಳಕ್ ಆಗಲ್ಲ ರೀ. ನಾನ್ ಹೋಗ್ತಿದ್ದೀನಿ ಅಂದ್ರೆ ಹೋಗ್ತಿದ್ದೀನಿ ಅಷ್ಟೇ. ಅಕ್ಕ ಅಕ್ಕ ನಿಂತ್ಕೊಳ್ಳಿ ಅಕ್ಕ. ಅಕ್ಕ ಏನಾಯ್ತಕ್ಕ? ಇನ್ನು ಏನಾಗ್ಬೇಕೆ? ಈಗ ನನಗಾಗಿರೋ ಅವಮಾನನೇ ಸಾಕು. ನಾನು ನಮ್ಮ ಮನೆಗೆ ಹೋಗ್ತೀನಿ ಅಷ್ಟೇ. ದೊಡ್ಡಮ್ಮ, ಬಿಡೆ ನನ್ ಕೈನ, ನಾನು ಹೋಗ್ತೀನಿ. ದೊಡ್ಡಮ್ಮ, ಏನಾಯ್ತು ಅಂತ ಈ ರೀತಿ ಕೂಗಾಡ್ತಿದ್ದೀರಾ? ನೀವ್ ಹೋಗೋ ಅಂತ ನಾವೇನ್ ಮಾಡಿದ್ವಿ? ಏನಾಯ್ತು? ಏನಾಯ್ತಾ ಅಲ್ವೇ? ನಿಮ್ಗಳ ಕಣ್ಣಿಗೆ ನಾನು ಮುತ್ತೈದೆ ತರ ಕಾಣಿಸ್ತಾ ಇಲ್ವಾ? ನನ್ ಗಂಡ ಗುಂಡು ಕಲ್ಲಿದ್ದಂಗೆ ಜೀವಂತವಾಗಿದ್ದಾರೆ ತಾನೆ? ಇಲ್ಲ ನಿಮ್ಮ ಅಪ್ಪನ ಹಾಗೆ ಫೋಟೋ ಫ್ರೇಮ್ ಆಗಿಲ್ವಲ್ಲ? ಅಲ್ವೇ? ಊರ್ನವ್ರನ್ನೆಲ್ಲ ಕರೆದು ಅವ್ರ ಕಾಲ್ ತೊಳ್ದು ಪೂಜೆ ಮಾಡ್ತಾ ಇದ್ದೀರಲ್ಲ, ನನಗ್ ಮಾಡೋದಕ್ಕೆ ಏನೇ ದಾಡಿ ನಿಮ್ಗೆ? ಏನ್ ದಾಡಿ ಅಂತೀನಿ? ಇಲ್ಲ, ನನಗ್ ಮರ್ಯಾದೆ ಸಿಗದಿರೋ ಜಾಗದಲ್ಲಿ ನಾನು ನನ್ ಚಪ್ಪಲಿ ಕೂಡ ಬಿಡಲ್ಲ. ನಾನು ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ಅಯ್ಯೋ ದೊಡ್ಡಮ್ಮ, ಅದು ಹಾಗಲ್ಲ. ನೀವು ನಮ್ಮ ಮನೆಯವರು ಅನ್ಕೊಂಡು. ಏನಾಯ್ತು? ಅದು ಅತ್ತೆ,
ದೊಡ್ಡಮ್ಮ ಫಂಕ್ಷನ್ ಬಿಟ್ಟು ಹೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಯಾಕದ್ಕೆ? ಅಲ್ಲಮ್ಮ ಇಂದಿರಾ, ಇಲ್ಲಿ ನಾನು ನೀನು ಮುತ್ತೈದರ್ ತಾನೆ, ಇಲ್ಲಿ ನನ್ಗೂ ನಿನ್ಗೂ ಕಾಲ್ ತೊಳ್ದು ಪೂಜೆ ಮಾಡ್ಬೋದಿತ್ತಲ್ಲ. ಅದು ಬಿಟ್ಟು ಬೇರೆಯವ್ರನ್ನ ಕರೆದು ಅವ್ರ ಕಾಲ್ ತೊಳ್ದು ಪೂಜೆ ಮಾಡ್ತಿದ್ದಾಳೆ ಈ ರಾಧಿಕಾ. ಇಲ್ಲಮ್ಮ ಇಂದಿರಾ, ಇಲ್ಲ, ನಾನ್ ಮಾತ್ರ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇರಲ್ಲ. ನಾನು ಹೋಗ್ತಾ ಇದೀನಿ ಅಷ್ಟೇ. ಅತ್ತಿಗೆ ಯಾಕೆ ಹೀಗ್ ಮಾಡ್ತಿದ್ದೀರಾ ಅತ್ಗೆ? ಬರ್ತಾ ಬರ್ತಾ ನಿಮ್ ಬುದ್ಧಿಗೆ ಮಂಕ್ ಕವಿತಿದ್ಯಾ ಹೇಗೆ? ಅಲ್ಲ, ನಮ್ಮನೇಲಿ ಹೂವಿಳ್ಯ ಶಾಸ್ತ್ರ ನಡೀತಿರೋದು. ಇಲ್ಲಿ ನಾವುಗಳೇ ಮುತ್ತೈದೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ, ನಮಗ್ ನಾವೇ ಪೂಜೆ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಾ? ಅಕ್ಕಪಕ್ಕ ಮನೆಯವರೆಲ್ಲ ಇರೋದೇ ಇಂಥ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡಕ್ಕೋಸ್ಕರ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಣ್ಣ ಇಲ್ಲಿರ್ತಿದ್ರೆ ನಿಮ್ ಬಾಯಲ್ಲಿ ಇಂಥ ಮಾತು ಬರಕ್ ಬಿಡ್ತಿರ್ಲಿಲ್ಲ. ನಾನ್ ಹೀಗ್ ಮಾಡಕ್ಕೆ ನಿಮ್ಮ ಅಣ್ಣನೇ ಕಡೆ ನನಗೆ ಹೇಳ್ಕೊಟ್ಟಿದ್ದು ರಾಜ್ಕುಮಾರಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅದ್ಕೆ? ನೋಡಿ, ನಿಮಗೆ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ದಯವಿಟ್ಟು ಒಳಗ್ ಬಂದು ಕೂತ್ಕೊಳ್ಳಿ. ನೋಡಮ್ಮ ಇಂದಿರಾ, ನೀನ್ ಹೇಳ್ತಾ ಇದೀಯ ಅಂತ ನಾನ್ ಇಲ್ಲಿ ಇರ್ತಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ನಾನು ಈ ಮನೆ ಕಡೆ ತಿರುಗು ನೋಡ್ತಿರ್ಲಿಲ್ಲ. ಅಕ್ಕ, ಹಾಗೆಲ್ಲ ಮಾತಾಡ್ಬೇಡಿ ಅಕ್ಕ. ದೊಡ್ಡಮ್ಮ, ಬೇಜಾರ್ ಮಾಡ್ಕೋಬೇಡಿ. ನಿಮ್ಗೂ ಕಾಲ್ ತೊಳ್ದು ಪೂಜೆ ಮಾಡ್ಲೇಬೇಕು ಅಂತಿದ್ರೆ ಇದೆಲ್ಲ ಮುಗಿಲಿ, ಆಮೇಲೆ ನಾನೇ ಮಾಡ್ತೀನಿ. ಅತ್ತಿಗೆ ಬನ್ನಿ. ಪ್ರಜ್ವಲಕ್ಕ, ಈ ಮನೆಯವರು ಗತಿ ಇಲ್ದೋರು ಅಂತ ಕಾಣಿಸುತ್ತೆ. ನೀನ್ ಹುಷಾರು. ನಮ್ ಚಿರು ಮದ್ವೆ ಆಗ್ತಿದ್ದ ಹಾಗೆ ರಾಧಿಕನ್ ಜೊತೆ ಅವಳ ಕುಟುಂಬನೂ ಮನೆಗೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಅಕಸ್ಮಾತ್ ಬಂದ್ರು ಉಳ್ಕೊಳ್ಳೋದಿಕ್ಕೆ ನಿಮ್ ಮನೆ ಸಾಕಾಗಲ್ಲ. ಒಂದ್ ದೊಡ್ಡ ಛತ್ರನೇ ಕಟ್ಟಿಸ್ಬೇಕಾಗತ್ತೆ. ಗುರು, ಏನ್ ಗುರು ಅಮ್ಮ ಓವರ್ ಆಗಿ ಮಾತಾಡ್ತಿದ್ದಾಳೆ? ಏ ಮೀಟ್ರು, ನೀನ್ ಸುಮ್ನಿರೋ, ಏನು ಮಾತಾಡ್ಬೇಡ. ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮದುವೆ ಆದ್ಮೇಲೆ ರಾಧಿಕಾ ಮಾತ್ರ ಅವಳ ಗಂಡನ ಮನೆಗೆ ಹೋಗ್ತಾಳೆ, ನಾವೆಲ್ಲರೂ ಇಲ್ಲೇ ಇರ್ತೀವಿ. ನನ್ನ ತಂಗಿ ರಾಧಿಕಾ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಮಗಳಾಗೆ ಇರ್ತಾಳೆ, ಹಾಗೆ ನಡ್ಕೋತಾಳೆ. ನಾವೆಲ್ಲರೂ ಅವಳಿಗೆ ಬಲವಾಗಿರ್ತೀವಿ ಹೊರತು ಭಾರವಾಗಿರಕ್ಕೆ ಇಷ್ಟಪಡಲ್ಲ.